ಮಕ್ಕಳನ್ನ ನೋಡಿದೆ, ಸಿಬ್ಬಂದಿ ವರ್ಗವ್ರನ್ನ ನೋಡಿದೆ. ಏನಪ್ಪ ಹೇಗೆ ಅಲ್ಲಿ ಫೇಸ್ ಮಾಡಬೇಕು ಅನ್ನೋದು ಸ್ವಲ್ಪ ಭಯ ಆಯಿತು. ಆವಾಗಲೂ ತುಂಬ ತಾಳ್ಮೆಯಿಂದ ಮೇಡಮ್ ಹೇಳೋರು, ಏನೂ ಟೆನ್ಷನ್ ಆಗಬೇಡ, ನೀನು ಆರಾಮಾಗಿರು ಅಂತ ಹೇಳೋರು. ಆಮೇಲೆ ಮೇಡಮ್ಮು 2 ವರ್ಷ ಆದಮೇಲೆ ಅವರಿಗೆ ಸೀನಿಯರ್ ಹೆಚ್ಚಮ್ಮ ಕೆಲಸ ಸಿಕ್ತು. ಅವರೇ ಮೇಡಮ್ ಹೆಚ್ಚಮ್ಮ ಆದರು. ಅವ್ರ ಜೊತೆಗೆ ನಾನು ಇದ್ದೆ. ನಾನು ಅವ್ರ ಜೊತೆಗೆ ಹೇಗಿದ್ದೆ ಅಂದರೆ, ನನಗೆ ಹೆಚ್ಚಮ್ಮ ಒಂದು ವ್ಯವಸ್ಥೆ ಇಲ್ಲ, ವಾಶ್ರೂಮ್ಸ್ ಸಮಸ್ಯೆ, ಮಕ್ಕಳಿಗೆ ನೆಟ್ ಕಡಿಮೆ, ಹಾಗೆ ಇಂಥ ಒಂದು ದೊಡ್ಡ ಸಮಸ್ಯೆಯಲ್ಲಿ ಮೇಡಮು ಅದು ಭಾಗ ಆಯಿತು. ಏನು ಪ್ರೌಢಶಾಲೆ ಮತ್ತು ಕಾಲೇಜ್ ವಿಭಾಗ ಭಾಗ ಆಯಿತು. ಆ ಭಾಗ ಆದಾಗ ಅಣ್ಣ ತಮ್ಮನಿಗೆ ಸ್ವಲ್ಪ ಕೊಟ್ಟರು ನನಗೆ ಜಾಗವ. ಅವರು ನಮಗೆ ಭಯ ಏನು ಅಂದರೆ ಅವ್ರು ಏನು ಕೊಡ್ತಾರೆ ಅದನ್ನು ತಗೊಳ್ಬೇಕು. ಮೇಡಮ್ಮು ಮೇಡಮ್ಮು ತುಂಬ ತಾಳ್ಮೆ, ಆಯಿತು ಸರ್ ಅನ್ನೋರು. ಆ ಕಡಿಮೆ ದುಡ್ಡಲ್ಲಿ ಆ ಊಟದ ವ್ಯವಸ್ಥೆ ಬಂತು. ಅದೇ ವಿಚಾರ, ಮೇಡಮ್ ಹೋಗೋಣ, ಎಲ್ಲಿಗೆ ಹೋಗೋಣ, ಅವ್ರನ್ನ ಕರ್ಸೋಣ, ಇವ್ರ ಹತ್ರ ದಾನ ತಗೊಳ್ಳೋಣ, ಹೀಗೆ ಶಾಲೆ ಬಗ್ಗೆನೇ ಅಭಿವೃದ್ಧಿ ಪಟ್ಟಿ. ತಂಗಿ ಆಗಿರಲಿಲ್ಲ, ಶಿಕ್ಷಕಿ, ಅವರು ಮುಖ್ಯ ಶಿಕ್ಷಕರಾದ್ರು ನನಗೆ ತಂಗಿ ಸ್ಥಾನ ಹಾಗೆ ಹೇಳೋರು. ಮೇಡಮ್ ಮತ್ತೆ ನಾನು ಅಲ್ಲಿ ಹೋದಾಗ ಎಲ್ಲ ತರಗತಿಯಲ್ಲೂ ಮಾಡ್ತಾ ಇದ್ದೆ. ನಾನು ಫಿಸಿಕಲ್ ಎಜುಕೇಷನ್ ಜೊತೆಗೆ ನಾನು ಯಾವ ಸಬ್ಜೆಕ್ಟ್ ಆದ್ರೂ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಆದರೆ ಅವರಿಗೆಲ್ಲ ಅಂದರೆ ನಾನು ಆರ್ಟ್ಸ್ ಸ್ಟೂಡೆಂಟ್, ಹಾಗಾಗಿ ಸಮಾಜ ಜಾಸ್ತಿ ಹೇಳ್ತಾ ಇದ್ದೆ. ಅದು ಒಂಚೂರು ನಮ್ಮ ಶಾಲೆಯಲ್ಲಿ ಸ್ವಲ್ಪ ಬೇಜಾರು, ಈ ಸಮಾಜ ಅಷ್ಟೇ ಮಾಡ್ತೀಯಾ, ಬೇರೆ ಮಾಡೋಣ ಅನ್ನೋ ಇದಿರ್ತಿತ್ತು. ಆದರೂ ನನಗೇನು ಬೇಜಾರಾಗ್ತಿಲ್ಲ. ಆದರೆ ಮೇಡಮ್ ಜೊತೆ ಕಳೆದಿರೋ ದಿನಗಳು ನೆನಪು ಮಾಡಿಕೊಂಡ್ರೆ, ಆಮೇಲೆ ಮೇಡಮ್ ಜೊತೆಗಿಲ್ಲ ಅನ್ನೋದೇ ಇಲ್ಲ, ಒಟ್ಟಿಗೆ ಇರ್ತೀನಿ. ಮೇಡಮ್ ಅಂತೂ ಎಷ್ಟು ತಾಳ್ಮೆ ಅಂತ ಹೇಳಿದರೆ, ಒಂದು ದಿನ ಸ್ಟಾಫಲ್ಲಿ ಒಬ್ಬರಿಗೂ ಬೈಕಲ್ಲೇ ಇಲ್ಲ. ಆಮೇಲೆ ಇನ್ನೇನು ವಿಚಾರ ಅಂದರೆ, ನಾವು ಸ್ಟಾಫಲ್ಲಿ ಎಲ್ಲ ಕಾರ್ಯಕ್ರಮ ಕೊಡಬೇಕಲ್ಲ, ದೊಡ್ಡ ಶಾಲೆಗಳು ಎಲ್ಲ ದೊಡ್ಡ ದೊಡ್ಡ ಶಾಲೆ, ನಮ್ದು ಒಂದೇ ಚಿಕ್ಕ ಶಾಲೆ. ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರ್ ಬರೋದು, ರಿಸಲ್ಟ್ ಕಡಿಮೆ ನಮ್ಮದು ಫಸ್ಟ್ ಟೈಮಿ ರಿಸಲ್ಟ್. ಆಮೇಲೆ ನಾವು ಎಲ್ಲರ ಹತ್ರ ಹೋಗಲಿಕ್ಕೆ, ಎಷ್ಟು ಬಾಯ್ಸ್ ಜೂನಿಯರ್ ಕಾಲೇಜ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟಾಫು. ನಮ್ಮಲ್ಲಿ ಸ್ಟಾಫ್ ಅವರು ಎಲ್ಲ ಲೇಡೀಸು ಒಟ್ಟಾಗಿ ಸೇರಿಸಿ ನಮ್ಮ ಮಕ್ಕಳು ಚೆನ್ನಾಗಿ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ತೀವಿ, ನಮ್ಮ ಮಕ್ಕಳನ್ನ ನೋಡ್ತೀವಿ ಅಂತ ಎಲ್ಲ ಶಾಲೆಗೆ ಹೋಗ್ಬೇಕು. ಸಮಾಜ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ನಾಗಪುಷ್ಪ ಮೇಡಮ್ ರವರು ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಕುರಿತಾದ ನನ್ನ ಅನಿಸಿಕೆಯನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ಕಾಣದ ದೇವರಿಗೇಕೆ ಕೈ ಮುಗಿಯಲಿ, ಸಕಲ ದೇವರು ಗುರುವಿನೊಳಗಿರುವರು, ನಿಮ್ಮ ಋಣ ತೀರಿಸಲಾಗದು ಈ 7 ಜನ್ಮದಲ್ಲೂ. 8ನೇ ತರಗತಿಗೆ ನಾನು ಈ ಶಾಲೆಗೆ ಸೇರಿಕೊಂಡಾಗ ಅವರು ನಮ್ಮ ತರಗತಿ ಶಿಕ್ಷಕಿಯಾಗಿ ನಮಗೆ ಪರಿಚಯವಾದರು. ಅವರದು ಮೃದು ಮತ್ತು ಶಾಂತ ಸ್ವಭಾವರಾಗಿದ್ದರು. ತಮ್ಮ ಜ್ಞಾನವನ್ನು ನಮಗೆ ಧಾರೆ ಎರೆದು ಅವರ ಮಾತೃ ಸ್ವರೂಪಿಯಾದ ಸಹೃದಯವಂತರು ಆಗಿದ್ದರು. ನಮ್ಮ ಜೀವನವನ್ನು ರೂಪಿಸುವಲ್ಲಿ ಜೀವನ ಮೌಲ್ಯಗಳನ್ನು ಕಲಿಸಿದ್ದರು. ನಮ್ಮ ತರಗತಿಯು ಯಾವಾಗಲೂ ತುಂಬ ಉತ್ಸುಕತೆ ಕೂಡಿರುತ್ತಿತ್ತು. ಒಂದು ಮಾತುಗಳಲ್ಲಿ ವ್ಯಕ್ತವಾಗ್ತಿರುವಂತಹ ಭಾವನೆಗಳೇನಿದೆ, ಕೇವಲ ಒಬ್ಬ ಮಗನ ಭಾವನೆಗಳಲ್ಲ, ಒಬ್ಬ ವಿದ್ಯಾರ್ಥಿಯ ಕೃತಜ್ಞತೆ, ಈ ಭಾರತ ದೇಶದ ಒಬ್ಬ ನಾಗರಿಕನ ಗೌರವ, ಒಬ್ಬ ಮಗನ ಪ್ರೀತಿ, ಒಬ್ಬ ಶಿಷ್ಯನ ನಮ್ರತೆ, ಈ ಎಲ್ಲವೂ ನನ್ನ ಮಾತುಗಳಲ್ಲಿ ಒಂದಾಗಿದೆ. ಇವತ್ತು ನಾವು ಆಚರಿಸ್ತಾ ಇರೋದು ನಮ್ಮ ತಾಯಿಯವರ ಕೇವಲ ಒಂದು ನಿವೃತ್ತಿಯ ಒಂದು ಸಮಾರಂಭ ಅಲ್ಲ, ಅವರ ಒಂದು ಜೀವನದ ಸಾಧನೆಗೆ ಸಲ್ಲಿಸತಕ್ಕಂತಹ ಒಂದು ಗೌರವ. ಇದು ಒಬ್ಬರು ಶಿಕ್ಷಕಿಯ ಒಂದು ಸೇವಾ ಪಯಣದ ಒಂದು ಅಂತ್ಯ ಅಲ್ಲ. ಏನಂದ್ರೆ ಅವರ ಒಂದು ಆದರ್ಶವಾದಂತಹ ಒಂದು ಬದುಕಿಗೆ ನಾವೆಲ್ಲರೂ ಸಲ್ಲಿಸತಕ್ಕಂತಿರುವಂತಹ ಒಂದು ವಂದನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟು ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಯಾಕೆ ಅಂದರೆ HG ಮಲ್ಲೇಗೌಡರೊಬ್ಬರು ಇಲ್ಲಿ ಸಮಾಜ ಶಿಕ್ಷಕರಾಗಿದ್ದರು. 2 ಹುದ್ದೆ ಖಾಲಿ ಇತ್ತು, ಹೇಗಪ್ಪ ನಿರ್ವಹಿಸೋದು ಅಂತಾಗಿತ್ತು.
ಸದ್ಯಕ್ಕೆ ನಮ್ಮ ಜೊತೆಗೆ ಸಂತೋಷ್ ಸರ್ ಅನ್ನೋರು ಆ ಸಂದರ್ಭದಲ್ಲಿ 2 ದಿನ ನಾವು ಇಬ್ಬರು ಒಂದೇ ದಿನ ಹೆಚ್ಚು ಕಡಿಮೆ ಈ ಶಾಲೆಗೆ ಆಗಮಿಸಿದ್ವಿ. ಮತ್ತೆ SS ಮಿಸ್ ಅವರೆಲ್ಲ ಹೇಳಿದರು ಸಮಾಜ ಎದ್ದು ನಿಂತಿದೆ ಈ ಶಾಲೆಯಲ್ಲಿ, ಪರವಾಗಿಲ್ಲ ಅಂತ. ಅದಕ್ಕೆ ಮುಂಚೆ ಅವರೆಲ್ಲರೂ ಬೋಧನೆ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಕೆಲವು ವರ್ಷ ನಾವು 3 ಜನ ತ್ರಿಮೂರ್ತಿಗಳು ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಸಮಾಜ ವಿಜ್ಞಾನದಲ್ಲಿ ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ನಮ್ಮ ಜೊತೆ ಇದ್ದಂಥ ಸಂತೋಷ್ ಸರ್ ಅವರು KS ಪರೀಕ್ಷೆಯನ್ನು ಉತ್ತೀರ್ಣರಾಗಿ 1-2 ವರ್ಷಗಳೊಳಗೆ HG ಮಲ್ಲೇಗೌಡರವರು ಬಡ್ತಿ ಹೊಂದಿ ಮುಖ್ಯ ಶಿಕ್ಷಕ ಬಡ್ತಿ ಹೊಂದಿ ಚನ್ನರಾಯಪಟ್ಟಣಕ್ಕೆ ಹೊರಟರು. ಮತ್ತೆ ಸಮಸ್ಯೆ ಎದುರಾಯಿತು. ಆದರೆ ವಿನುತಾ ಮೇಡಮ್ನವರು ಈ ಖಾಲಿ ಜಾಗವನ್ನು ತುಂಬಿದರು. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಒಂದು ಸಂದರ್ಭದಲ್ಲಿ ವಿನುತಾ ಮೇಡಮ್ ಬರೋಕ್ಕೆ ಮುಂಚೆ 3 ತರಗತಿಗಳು 3 ಸೆಕ್ಷನ್ನು ನಿರ್ವಹಿಸಬೇಕಾಗಿತ್ತು. ಬೆಳಗಿನ ಸಂಜೆ ತನಕ ಪಾಠ ಪ್ರವಚನಗಳೇ ಬಹಳ ಕಷ್ಟ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ. ಆವಾಗ ಶಿವಕುಮಾರ್ ಸರು, ಇಲ್ಲಿದ್ದಂಥ ನೀಲಕಂಠಪ್ಪ ಸರು, ಬಸವರಾಜಪ್ಪನವರು ಎಲ್ಲರೂ SN ಸರ್ ಹೇಳ್ತಿದ್ರು, KNR ನಿಮ್ಗೆ ತುಂಬ ಸುಸ್ತಾಗುತ್ತೆ, ಅದರ ಬದಲಿಗೆ ನೀವು ಸಣ್ಣ ಶಾಲೆಗೆ ವರ್ಗಾವಣೆ ಮಾಡ್ಕೊಂಡು ಹೋಗಿ ಅಂತ. ಆದರೆ ಈ ಒಂದು ಸಮುದ್ರದಲ್ಲಿ ಈಜಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರ ಮಾತನ್ನು ತಗೊಂಡೆ, ಎಲ್ಲರ ಸಲಹೆಯನ್ನು ಒಪ್ಕೊಂಡೆ. ಆದರೆ ವರ್ಗಾವಣೆ ಮಾತ್ರ ಬಯಸಲಿಲ್ಲ, ಇಲ್ಲೇ ಉಳಿಯೋಕ್ಕೆ ಇಷ್ಟಪಟ್ಟೆ. ಈ ವರ್ಷ ನಮ್ಮ ಜೊತೆಗಿದ್ದರು. ಈಗ ತಾನೇ ಇವತ್ತಿನಿಂದ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಮತ್ತೆ ಸಮಾಜ ವಿಜ್ಞಾನದ ಒಂದು ವಿಷಯಕ್ಕೆ ಕೊರತೆ ಉಂಟಾಗುತ್ತೆ. ಇದು ಹೇಗಪ್ಪ ಈ ವರ್ಷ ವಿದ್ಯಾರ್ಥಿಗಳಿಗೆ ನಿಭಾಯಿಸುವುದು ಅನ್ನೋದಾಗತ್ತೆ. ವಿಷಯಕ್ಕೆ ಅಷ್ಟೇ ಅಲ್ಲ, ಈ ಶಾಲೆಯಲ್ಲಿ ಹಿರಿಯ ಶಿಕ್ಷಕರಾಗಿ ಎಲ್ಲ ಕೆಲಸಗಳನ್ನು ನಿರ್ವಹಿಸಿದ್ದಾರೆ. ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡವರು. ದೊಡ್ಡ ದೊಡ್ಡ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ತಾಲೂಕು ಕೇಂದ್ರದಲ್ಲಿ BRP ಕಚೇರಿಯಲ್ಲಿ ಸಹ ಕೆಲಸ ನಿರ್ವಹಿಸಿದ್ದಾರೆ. ಬಾಯ್ಸ್ ಜೂನಿಯರ್ ಕಾಲೇಜು ಅಲ್ಲಿ ಸಹ ಕೆಲಸ ನಿರ್ವಹಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರ ದಕ್ಷತೆ, ಪ್ರಾಮಾಣಿಕತೆ ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ. ಸಾಕಷ್ಟು ವಿದ್ಯಾರ್ಥಿ ಸಮೂಹವನ್ನು ಹೊಂದಿದ್ದಾರೆ. ಇಲ್ಲೂ ಅಷ್ಟೇ ಅನೇಕ ಕೆಲಸ ಕಾರ್ಯಗಳಿಗೆ ನಮ್ಮ ಶಿವಕುಮಾರ್ ಸರ್ ಅವ್ರಿಗಾಗ್ಬೋದು, ವಾಸುದೇವ್ ಸರ್ಗಾಗ್ಬೋದು, ಕುಮಾರಸ್ವಾಮಿ ಅವ್ರಿಗಾಗ್ಬೋದು ತುಂಬ ಸಹಕಾರ ಕೊಟ್ಕೊಂಡು ಎಲ್ಲ ಶಿಕ್ಷಕರೊಂದಿಗೆ ನಗುನಗುತ್ತಾ ಮಾತಾಡಿಸ್ಕೊಂಡು ನಮ್ಮ ತಾಯಿಯ ತಂದೆಯವರಾದ ಪರಮೇಶ್ವರಯ್ಯ ಅವರು ಹಾಗೂ ನಮ್ಮ ತಾತ ಹಾಗೆ ಅವರ ತಮ್ಮನವರಾದ ಶ್ರೀಯುತ ವಿಶ್ವನಾಥರವರು ಎಷ್ಟು ಹೇಗೆ ಹೇಳೋದು ಗೊತ್ತಿಲ್ಲ. ನಮ್ಮ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ಏನು ಲಾರಿಗಳಲ್ಲಿ ಯಾವಾಗಲೂ ಜ್ಞಾಪಿಸ್ಕೋಬೇಕು. ಪ್ರತಿಯೊಂದು ಏನು ತಾಳ್ಮೆ ಅಂತ ಪ್ರತಿಯೊಬ್ಬರು ಇಲ್ಲಿ ಹೇಳ್ತಿದ್ದಾರೆ. ಅದು ಅವರಿಂದ ಬಂದಿದೆ ಅಂದರೆ ತಪ್ಪಾಗಲ್ಲ. ಅವರು ಹೇಗಿದ್ದಾರೆ ಅಂತ ನಾನು ನೋಡಿಲ್ಲ ಯಾವತ್ತೂ. ಆದರೆ ಅವರನ್ನು ನನ್ನ ತಾಯಿಯಲ್ಲಿ ಎಷ್ಟೋ ಸತಿ ಕಂಡಿದ್ದೀನಿ. ತಾಳ್ಮೆಯಿಂದ ನಡ್ಕೊಳ್ಳೋದು ಅಥವಾ ಏನೋ ಒಂದು ನಿರ್ಧಾರ ತಗೊಳ್ಳುವ ಆ ದಿಶೆಯಲ್ಲಿ ಇವತ್ತು ನಾಗಪುಷ್ಪ ಮೇಡಮ್ ಅವರು ಈ ಒಂದು ಜೂನಿಯರ್ ಕಾಲೇಜಿನಲ್ಲಿ ಒಂದು ಸರ್ಕಾರಿ ಸೇವೆಯಿಂದ ಅವರ ಸೇವಾ ನಿವೃತ್ತಿಯ ದಿನ ಇವತ್ತಾಗಿದೆ. ಇವತ್ತು ಅವರು ಸೇವೆಯನ್ನು ಬಿಟ್ಟು ವಿಶ್ರಾಂತ ಜೀವನಕ್ಕೆ ಹೋಗಬೇಕಾಗ್ತದೆ. ಆ ದಿಶೆಯಲ್ಲಿ ನೀವೆಲ್ಲ ಇವತ್ತು ಅವರನ್ನು ಗೌರವಿಸಲಿಕ್ಕೆ, ಸಂಭ್ರಮಿಸಲಿಕ್ಕೆ ಮತ್ತು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನೀವೆಲ್ಲ ಸೇರಿಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆ ಅಂದರೆ ಮಕ್ಕಳೇ, ಇವತ್ತು ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಬೇರೆ ಬೇರೆ ವೃತ್ತಿಯಲ್ಲಿದ್ದರೆ ನಾವಲ್ಲಿ ಕಡತಗಳ ಜೊತೆ ಮಾತ್ರ ಮಾತಾಡ್ತೀವಿ. ಅಲ್ಲಿ ಕಡತದಲ್ಲಿ ಏನಾದರೂ ಬರೆದಿರ್ತಾರೆ, ಅದನ್ನು ನೋಡ್ತೀವಿ, ಅದು ಹೇಗೆ ಮಾಡಬೇಕು ಏನು ಮಾಡಬಾರ್ದು ಅಂತ ಮಾಡ್ತೀವಿ. ಇನ್ಯಾರೋ PWD ಇಂಜಿನಿಯರ್ ಇನ್ಯಾರೋ ಆಗಿದ್ದರೆ ಅವರು ರಸ್ತೆ, ರೋಡು ಅಥವಾ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಮಾಡ್ತಾರೆ. ಶಿಕ್ಷಕನ ವೃತ್ತಿ ಇದೆಯಲ್ಲ, ಅದು ಒಂದು ಅಪಾರವಾದ ದೊಡ್ಡದು ಬೃಹದಾಕಾರವಾದಂತಹ ವೃತ್ತಿ. ಇಲ್ಲಿ ಈ ಭಾರತದ ಭವ್ಯ ಪ್ರಜೆಗಳನ್ನು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಳಗಬೇಕಾದಂತಹ ಪ್ರತಿಭೆಗಳನ್ನು ಬೆಳೆಸುವಂತಹ ಜವಾಬ್ದಾರಿ ಶಿಕ್ಷಕರ ಮೇಲಿರ್ತದೆ. ಶಿಕ್ಷಕರ ವೃತ್ತಿ ನಾವು ಹೇಳ್ತೀವಿ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡಲ್ಲ ಹಾಗೆ ಹೀಗೆ ಅಂತ. ಆದರೆ ಶಿಕ್ಷಕರ ವೃತ್ತಿ ನಾನು ಹತ್ತಿರದಿಂದ ನೋಡಿದಾಗ ಅನಿಸುತ್ತೆ ತುಂಬ ಕಷ್ಟ ಇದೆ. ಬೇರೆ ಥರ ಈಸಿ ಇರೋದಿಲ್ಲ. ಬೇರೆ ಎಲ್ಲಾದರೂ ಆಫೀಸ್ ಕ್ಲರ್ಕ್ ಆಗಿದ್ದರೆ ಅವರು ಏನೋ ಕೂತ್ಕೊಂಡಿರ್ತಾರೆ, ಒಂದು 2-3 ಫೈಲ್ ನೋಡ್ತಾರೆ ಅಥವಾ ಒಂದು 5 ಫೈಲ್ ನೋಡ್ತಾರೆ ಅಥವಾ ಜಾಸ್ತಿ ಟೈಮ್ ವರ್ಕ್ ಮಾಡ್ಬೋದು. ಆದರೆ ಶಿಕ್ಷಕನ ವೃತ್ತಿ ಆಗಿರೋದಿಲ್ಲ. ಅವನು ಶಿಕ್ಷಕ ಬಂದರೆ ಸದಾ ಶಾಲೆಯಲ್ಲಿ ಇರಬೇಕಾಗುತ್ತೆ, ತರಗತಿ ಕೋಣೆಯಲ್ಲಿ ಇರಬೇಕಾಗುತ್ತೆ, ಪ್ರತಿದಿನ ಮಾತಾಡ್ತಿರ್ಬೇಕಾಗುತ್ತೆ, ಮಕ್ಕಳಿಗೆ ಕಲಿಸ್ತಿರ್ಬೇಕಾಗತ್ತೆ. ಯಾವ ಮಗು ಕಲ್ತಿಲ್ಲ ಅಂದರೆ ಆ ಮಗು ಬಗ್ಗೆ ಮತ್ತೆ ಕಾಳಜಿಯನ್ನು ಇಟ್ಟು ಮತ್ತೆ ಕಲಿಸ್ಬೇಕಾಗ್ತದೆ. ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳ ಅಡಿಯಲ್ಲಿ ಶಿಕ್ಷಕರು ಇವತ್ತು ಸಾಕಷ್ಟು ಕೆಲಸಗಳಿಂದ ಜರ್ಜರಿತರಾಗಿರ್ತಾರೆ.
ಅವ್ರಿಗೆ ಯಾವುದಾದ್ರೂ ಚುನಾವಣೆಗೋ ಅಥವಾ ಇನ್ಯಾವುದಾದ್ರು ಕೆಲಸಕ್ಕೆ ಹಾಕ್ಬಿಟ್ರೆ ಅವಾಗ ಹೇಳ್ತಾರೆ ನನಗೆ 108 ಕಾಯಿಲೆಗಳು ಸರ್ ನನಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅಂದರೆ ಶಿಕ್ಷಕ ವೃತ್ತಿ ಅಷ್ಟೇ ಒತ್ತಡದಿಂದ ಕೂಡಿದೆ. ಇವತ್ತು ಈಸಿಯಾಗಿ ಮಗು ಕಲಿಯೋದಿಲ್ಲ. ನಾವು ಪಾಠ ಮಾಡಿದ ತಕ್ಷಣ ಮಗು ಕಲ್ತು ಬಿಡುತ್ತೆ ಅಂತ ಹೇಳಲಿಕ್ಕೆ ಪಾಠ ಮಾಡಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಅವ್ರು ಯಾವಾಗಲೂ ಮಾತಾಡ್ತಾ ಇರಬೇಕು. ಯಾಕೆ ಅಂತಂದ್ರೆ ಅಷ್ಟು ಈಸಿಯಾಗಿ ಸುಮ್ಮನೆ ಗಣಿತ ಶಿಕ್ಷಕರಿಗೂ ಕಷ್ಟನೇ. ಆದ್ರೆ ಅವ್ರು ಒಂದಷ್ಟು ಸ್ವಲ್ಪ ಒಂದು ಲೆಕ್ಕ ಹಾಕ್ದಾಗ್ಲಾರು ಒಂದು 2 ಫ್ರೀ ಆದಾಗೆಲ್ಲ ಬಂದು ಒಂದು ತರಗತಿ ತೆಗೆದುಕೊಳ್ಳಿ. ಆಗ ನಿಮಗೆ ನಿಮ್ಮ ಮನಸ್ಸಿಗೂ ಖುಷಿ ಆಗ್ತದೆ ಅಂತ ಹೇಳ್ತಾ ನಿಮ್ಗೆ ಒಳ್ಳೇದಾಗಲಿ. ಈ ಒಂದು ದೊಡ್ಡ ಶಾಲೆಯಲ್ಲಿ ಸುದೀರ್ಘವಾಗಿ 6-7 ವರ್ಷ ಇದ್ದು ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ, ಆರೋಗ್ಯವನ್ನು ಕೊಡಲಿ, ನಿಮ್ಮ ಕುಟುಂಬ ಸದಾ ಸಂತೋಷದಲ್ಲಿರಲಿ ಅಂತ ನಿಮಗೆ ಹಾರೈಸ್ತಾ ಈ ಶಾಲೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ಇಲಾಖೆ ಪರವಾಗಿ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ಇತಿಶ್ರೀಯನ್ನು ಆಡ್ತಾ ಇದ್ದೇವೆ. ನಾವು ಮಾನ್ಯ ಶಾಸಕರು ಮತ್ತು ನಾವು ಎಲ್ಲ ಒಟ್ಟುಗೂಡಿ ಒಂದು ರಾಜ್ಯ ಸರ್ಕಾರದಿಂದ ಒಂದು ಪ್ರಾಜೆಕ್ಟನ್ನು ತರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಆ ಪ್ರಾಜೆಕ್ಟು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 4 ಕಡೆ ಮಾತ್ರ ಅವರು ತೆಗೆದುಕೊಂಡಿರೋದು. ಅದರಲ್ಲಿ ಬಾಣಾವರನ್ನು ತಗೊಂತೀವಿ, ನಾವು ಈ ಪ್ರಾಜೆಕ್ಟಾಗಿ ತಗೊತೀವಿ ಅಂತ ಇಷ್ಟಪಟ್ಟು ಬಂದಿದ್ದಾರೆ. ಅವರು ಸುಮಾರು 12 ಕೋಟಿ ಅನುದಾನವನ್ನು ತರಗತಿಗಳನ್ನ ಮಾಡೋದ್ರ ಜೊತೆಗೆ 5 ವರ್ಷ ಈ ಶಾಲೆಯನ್ನು ನಿರ್ವಹಣೆ ಮಾಡಿ ಆನಂತರ ಸಮುದಾಯಕ್ಕೆ ಅರ್ಪಣೆಯನ್ನು ಮಾಡುವಂತಹ ಕೆಲಸ ಮಾಡ್ತಾರೆ. ಈ ದಿಶೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕೆಲವೇ ದಿನದಲ್ಲಿ ಅದು ನಿಮಗೆ ಬರ್ತದೆ. ಹಾಗಾಗಿ ನಿಮಗೆ ಇಲ್ಲಿ ಯಾವ ಮೂಲಭೂತ ಸೌಕರ್ಯದ ಸಮಸ್ಯೆ ಇರೋದೇ ಇಲ್ಲ. ನಿಮಗೆ ನನಗೂ ಅದೇ ಆಸೆ ಇರೋದು. LKG ಸೇರ್ಕೊಂಡಂತಹ ಮಗು ಡಿಗ್ರಿ ಮುಗಿಸ್ಕೊಂಡು ಇಲ್ಲೇ ಹೋಗ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟ್ರು ಇಲ್ಲ ಆದರೆ ಮಗು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆದು ಹೊರಗಡೆ ಹೋಗಬೇಕು. ಆ ದಿಶೆಯಲ್ಲಿ ಹೋಬಳಿ ಕೇಂದ್ರದ ಶಾಲೆಗಳು ಬೆಳಿಬೇಕು ಅನ್ನೋ ಆಸೆ ನನ್ನಲ್ಲಿದೆ. ಆ ದಿಶೆಯಲ್ಲಿ ಒಂದು ಉತ್ತಮವಾದಂತಹ ಪ್ರಾಜೆಕ್ಟ್ ನಿಮ್ಮ ಮುಂದೆ ಬರುತ್ತೆ ಅಂತ ನಾನು ಅಂದುಕೊಂಡು, ಹಾಗಾಗಿ ಯಾವ ಸಮಸ್ಯೆನೂ ನಿಮಗೆ ಬರೋದಿಲ್ಲ, ಮುಂದೆ ಎಲ್ಲ ಶಿಕ್ಷಕರು ಬರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ.